ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೈ ಎಲೆಕ್ಷನ್ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿಯೇ ಏರ್ಪಟ್ಬಿಟ್ಟಿದೆ. ಬಾಗಲಕೋಟೆ, ದಾವಣಗೆರೆ, ದಕ್ಷಿಣ ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ತೀವ್ರ ಕಸರತ್ತನ್ನು ನಡೆಸ್ತಾ ಇದೆ. ಯಾಕಂತ ಹೇಳಿದ್ರೆ ಗೆಲ್ಲಲೇಬೇಕು, ತೀವ್ರ ಕಸರತ್ತನ್ನು ನಡೆಸ್ತಾ ಇದೆ. ಇದು ಒಂದು ಕಡೆ ಕಾಂಗ್ರೆಸ್ ಪಾಲಿನ ಪ್ರತಿಷ್ಠೆಯಾಗಿ ಮಾರ್ಪಾಡುತ್ತೆ. ಹಾಗಾಗಿ HY ಮೇಟಿ, ಶಾಮನೂರು ನಿಧನದಿಂದ ಇದೀಗ ತೆರವಾಗಿರುವಂತಹ ಕ್ಷೇತ್ರಗಳು. ಇಲ್ಲಿ ಬೈ ಎಲೆಕ್ಷನ್ ನಡೆಸುವಲ್ಲಿ ಒಂದು ಕಡೆ ಬಿಜೆಪಿ ಕಾಂಗ್ರೆಸ್ ಹಿನಾಯ ಸೋಲಿಸಲೇಬೇಕು ಎನ್ನುವಂತಹ ಒಂದು ಕನಸನ್ನ ಕಾಣ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ತದ್ವಿರುದ್ಧವಾಗಿ ಕೂಡ ಇದೆ. ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ. ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳ ನಡುವೆಯೇ ಟಿಕೆಟ್ ಫೈಟ್ ಏರ್ಪಟ್ಟಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಬಾಯಕ್ಕ ಮೇಟಿಗೆ ಟಿಕೆಟ್ ಫೈನಲ್ ಎನ್ನುವಂತಹ ಚರ್ಚೆ ಗುಸುಗುಸು ಶುರುವಾಗ್ಬಿಟ್ಟಿದೆ. ಇದರ ನಡುವೆ ಇಬ್ಬರು ಗಂಡು ಮಕ್ಕಳ ನಡುವೆ ನಡೀತಾ ಇದೆಯಂತೆ ಟಿಕೆಟ್ ವಾರ್. ಉಮೇಶ್ ಮೇಟಿ ಹಾಗೂ ಮಲ್ಲಿಕಾರ್ಜುನ್ ಮೇಟಿ ನಡುವೆ ಈ ಒಂದು ಟಿಕೆಟ್ ಲಾಭಿ ನಡೀತಾ ಇರುವಂತದ್ದು. ಸಿದ್ದರಾಮಯ್ಯ DKಶಿ ಮೇಲೆ ಟಿಕೆಟ್ಗಾಗಿ ಮೂವರಿಂದ ಡಿಮ್ಯಾಂಡ್ ಇದೆ ಎನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಈ ಒಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅಂತ ಭಾರಿನ ಪ್ರಯತ್ನ ಪಡ್ತಾ ಇದೆ. ಇನ್ನು ಗಮನಿಸೋದಾದ್ರೆ ಬಾಗಲಕೋಟೆ ಶಾಸಕ HY ಮೇಟಿ ನವೆಂಬರ್ 4ರಂದು ನಿಧನ ಹೊಂತಾರೆ. ಅದರಲ್ಲೂ ಕೂಡ ಸಿದ್ದು ಅವರ ಪರಮಾಪ್ತರು. ಹಾಗಾಗಿ ಒಂದು ಕಡೆ ಇಲ್ಲಿ ಕಾಂಗ್ರೆಸ್ ಪಾಲಿಗೆ ಇದು ಪ್ರತಿಷ್ಠೆಯ ಕ್ಷೇತ್ರವಾಗಿದ್ದು ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಪಣ. ಆದ್ರೆ ಅಲ್ಲಿಯೇ ಟಿಕೆಟ್ ಲಾಭಿಗಾಗಿ ಗಲಾಟೆ. ಹಾಗಾಗಿ ಈ ಒಂದು ಹುಸಿ ಮುನಿಸಿಗಳಿಂದ ಸರಿ ಮಾಡಿಕೊಂಡು ಯಾರಿಗೆ ಟಿಕೆಟ್ ಕೊಟ್ಟು ಗೆಲುವಿನ ರಣತಂತ್ರವನ್ನ ರೂಪಿಸಲಿದ್ದಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದ್ರೆ ಬಿಜೆಪಿ ಶತಾಯಗತಾಯ ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಇದರಿಂದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗುವಂತೆ ಮಾಡಬೇಕು ಎನ್ನುವಂತ ಹೋರಾಟ ಬಿಜೆಪಿಯದು. ಹಾಗಾಗಿ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದ್ದ ಈ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಏನೆಲ್ಲ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪುತ್ರನಿಗೆ ದಾವಣಗೆರೆ ದಕ್ಷಿಣದ ಟಿಕೆಟ್ ಕೊಡಿಸೋದಕ್ಕೆ SS ಮಲ್ಲಿಕಾರ್ಜುನ್ ಪ್ರಯತ್ನ. ಪುತ್ರ ಸಮರ್ಥ್ಗೆ ನೀಡುವಂತೆ ಮಲ್ಲಿಕಾರ್ಜುನ್ ಸಂಸದೆ ಪ್ರಭಾ ಒತ್ತಾಯ. ಆದ್ರೆ ಮತ್ತೋರ್ವ ಪುತ್ರ ಬಕ್ಕೇಶ್ ಕೂಡ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇಲ್ಲೇ ಎಡವಟ್ ಆಗೋದು. ಇವ್ರಿಗೆ ಯಾರು ಕೊಡಬೇಕು, ಯಾರಿಗೆ ಬಿಡಬೇಕು, ಅಸಮಾಧಾನ ಎಲ್ಲುಟ್ಟುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಆಗ್ತಾ ಇರೋದು. ಆದ್ರೆ ಮತ್ತೋರ್ವ ಪುತ್ರ ಏನಿದ್ದಾರೆ ಬಕ್ಕೇಶ್, ಅವರು ಕೂಡ ಟಿಕೆಟ್ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಮುಸ್ಲಿಂ ನಾಯಕರಿಂದಲೂ ಕೂಡ ಟಿಕೆಟ್ಗೆ ಬೇಡಿಕೆ ಬರ್ತಾ ಇದೆ. ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಸೈಫುಲ್ ಖಾದೀರ್ ಇಂದ ಇದೀಗ ಸದ್ಯಕ್ಕೆ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇರುವಂತದ್ದು. ಶಾಮನೂರು ಅವರು ನಂತರ ಮುಸ್ಲಿಮರಿಗೆ ಟಿಕೆಟ್ ಅಂತ ಇದ್ರು. ಹಾಗಾಗಿ ಇವಾಗ ಇರುವಂತಹ ಸಂದರ್ಭದಲ್ಲಿ ಕೊಡಬಹುದಲ್ವಾ ಅನ್ನುವಂಥದ್ದು ಪ್ರಶ್ನೆ. ಒಂದು ವೇಳೆ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಎದುರಾಕೊಳ್ಬೇಕಾಗತ್ತೆ. ಆದ್ರಿಂದ ಮುಸ್ಲಿಂ ಓಟುಗಳು ಕೈ ತಪ್ಪುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಸದ್ಯಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಟ್ಬಿಡಿ ಅಂತ ಹೇಳಿ CMಗೆ DCMಗೆ ಬೇಡಿಕೆ ಬರ್ತಾ ಇದೆ. ಇದು ಒಂದು ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯಕ್ಕೆ CM ಹಾಗೂ DCMಗೆ ತಲೆನೋವಿನಂತಹ ವಿಚಾರ. ಒಂದು ಕಡೆ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ, ಆದ್ರೆ ಟಿಕೆಟ್ ಕೊಡುವಲ್ಲಿ ಅಸಮಾಧಾನ ಉಂಟಾಗದಂತೆ ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ಒಂದ್ ಕಡೆ ಭಾರಿನೇ ಕಷ್ಟ. ಸದ್ಯಕ್ಕೆ ಎರಡೂ ಕ್ಷೇತ್ರಗಳಿಗೆ ಇನ್ನು ಟಿಕೆಟ್ ಅನ್ನ ಫೈನಲ್ ಮಾಡಿಲ್ಲ ಕೈ ನಾಯಕರು. ಒಬ್ರಿಗೆ ಕೊಟ್ರೆ ಇನ್ನು ಮತ್ತೊಬ್ರು ಮುನ್ಸ್ಕೊಳ್ತಾರೆ, ಇದರಿಂದ ಓಟ್ಗಳು ತಪ್ಪುವಂತ ಸಾಧ್ಯತೆ ಇದೆ. ಇದನ್ನೇ ಅವಕಾಶ ಅಂತ ಹೇಳಿ ಒಂದ್ ಕಡೆ ಬಿಜೆಪಿ ಕೂಡ ವೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಬಹಳಷ್ಟು ನಿಧಾನವಾಗಿ ಯೋಚನೆ ಮಾಡುವಂತಹ ಚಿಂತನೆಯಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಲ್ಲಿ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಒಂದು ಕಡೆ ಗಮನಿಸೋದಾದ್ರೆ ಕಾಂಗ್ರೆಸ್ ಇಲ್ಲಿ ರಣತಂತ್ರವನ್ನ ಹೆಣಿತಾ ಇದೆ. ಪ್ರತಿಷ್ಠೆಯ ಕ್ಷೇತ್ರಗಳು ಗೆಲ್ಲಲೇಬೇಕು ಅಂತ, ಇದನ್ನೇ ಬಂಡವಾಳ ಮಾಡ್ಕೊಂಡಂತಹ ಬಿಜೆಪಿ ಕಾಂಗ್ರೆಸ್ನ ಮುಖಭಂಗ ಮಾಡಬೇಕು ಅಂತ ಹೇಳಿ ಹಟ್ಟಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಟಿಕೆಟ್ ಗಲಾಟೆ ಬೇರೆ ಏನೆಲ್ಲ ಆಗಬಹುದು? ಅಮೃತ, ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರ ನಿಧನದಿಂದ ಎರಡು ಕ್ಷೇತ್ರಗಳು ಈಗ ತೆರವಾಗಿದೆ. ಅವರು ನಿಧನರಾದ ನಂತರ 6 ತಿಂಗಳ ಒಳಗಡೆ ಅದಕ್ಕೆ ಬೈ ಎಲೆಕ್ಷನ್ ಅನ್ನ ಮಾಡಬೇಕಾಗತ್ತೆ, ಉಪಚುನಾವಣೆಯನ್ನ ಮಾಡಬೇಕಾಗತ್ತೆ. ಈಗ ಉಪಚುನಾವಣೆ 4 ತಿಂಗಳಾಗಿರೋದ್ರಿಂದ ಸಹಜವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ದಿನಾಂಕ ಕೂಡ ಪ್ರಕಟ ಆಗತ್ತೆ. ಹಾಗಾಗಿ ಒಂದು ಕಡೆ ಅಭ್ಯರ್ಥಿಗಳನ್ನ ಅಲ್ಲಿ ಹಾಕಬೇಕಾಗತ್ತೆ. ಈಗಾಗಲೇ ಎರಡೂ ಕುಟುಂಬಗಳ ಸದಸ್ಯರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಈಗ ಒಂದೇ ಕುಟುಂಬದಲ್ಲಿ ಬಾಗಲಕೋಟೆಯಲ್ಲಿ HY ಮೇಟಿ ಮಾಜಿ ಸಚಿವರು ಏನು ನಿಧನರಾಗಿದ್ದಾರೆ, ಅವರ ಕ್ಷೇತ್ರದಲ್ಲಿ ಅವರ 3 ಜನ ಮಕ್ಕಳ ನಡುವೆಯೇ ಈಗ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಹಿಂದೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಆಗಿರುವಂಥ ಬಾಯಕ್ಕ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿತ್ತು. ಆದರೆ ಈಗ ಅವರ ಸಹೋದರರು ಕೂಡ ನಮಗೆ ಟಿಕೆಟ್ ಬೇಕು ಅಂತೇಳಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮೇಟಿ ಹಾಗೆ ಉಮೇಶ್ ಮೇಟಿ ಅವರು ಟಿಕೆಟನ್ನು ನಮಗೆ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ಯಾಕಂದರೆ ನಾವು ಈಗಾಗಲೇ ಸಹೋದರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾಗಿ
ಅಧಿಕಾರವನ್ನು ನಡೆಸಿರೋದ್ರಿಂದ ಸಹಜವಾಗಿ ನಾನು ಹಿರಿಯ ಮಗನಿದ್ದೇನೆ, ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನ ಈಗ ಅವರ ಮಗ ಇಟ್ಟಿದ್ದಾರೆ. ಉಮೇಶ್ ಮೇಟಿ ಕೂಡ ನನಗೂ ಕೂಡ ಟಿಕೆಟ್ ಅನ್ನು ಕೊಡಿ, ನಾನು ಕೂಡ ಮಗನಿದ್ದೇನೆ ಅಂತೇಳಿ ಅವರು ಕೂಡ ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದಾರೆ. ಇದು ನುಂಗ್ಲಾರ್ದಂತ ಒಂದು ಬಿಸಿ ತುಪ್ಪ ಆಗಿದೆ. ಈ 3 ಜನರಲ್ಲಿ ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಗೊಂದಲ ಈಗ ರಾಜ್ಯ ನಾಯಕರಿಗೆ ಎದುರಾಗಿದೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಈಗ ಉಪಚುನಾವಣೆ ನಡಿಬೇಕಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಈ ಕ್ಷೇತ್ರಕ್ಕೆ ಅವರ ಕುಟುಂಬ ಸದಸ್ಯರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರಿಗೆ ಇದೆ. ಆದರೆ ಇಲ್ಲಿ ಯಾರಿಗೆ ಮೊದಲು ಅವರ ಶಾಮನೂರು ಅವರ ಪುತ್ರ ಬಕ್ಕೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಆದರೆ ಈಗ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಹಾಗೆ ಸಂಸದೆಯಾಗಿರುವಂತಹ ಅವರ ಪತ್ನಿ ಇಬ್ಬರೂ ಕೂಡ ತಮ್ಮ ಪುತ್ರನಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಈಗಾಗಲೇ CM ಮತ್ತೆ DCM ಮುಂದೆ ಇಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಫ್ಯಾಮಿಲಿಯಲ್ಲೇ ಟಿಕೆಟ್ಗೆ ಪೈಪೋಟಿ ಶುರುವಾಗಿರೋದ್ರಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಗೊಂದಲ ಈಗ ರಾಜ್ಯ ನಾಯಕರಿಗೆ ಬಂದಿದೆ. ಅದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹಿಂದೆ ಶಾಮನೂರು ಶಿವಶಂಕರಪ್ಪ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮುಂದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ಸಮುದಾಯದವರಿಗೆ ನೀವು ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ CM DCM ಬಳಿ ಈಗ ಸಮುದಾಯದ ನಾಯಕರು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಅಬ್ದುಲ್ ಜಬ್ಬಾರ್ ಅವರು ಟಿಕೆಟ್ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಅಲ್ಲಿ ಶುರುವಾಗಿದೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್.